ಹಾಯ್ ನಮಸ್ಕಾರ ಎಲ್ರಿಗೂ. ಬೆಂಗಳೂರಿಂದ ಯಾರ್ಯಾರು ಪಾಂಡಿಚೇರಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅವ್ರು ಮಾತ್ರ ಇದನ್ನು ಮಿಸ್ ಮಾಡಲೇಬೇಡಿ. ಹಿಂದ್ಗಡೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವಾಗ ಬಂದಿದ್ವಿ ಅಂತೇಳಿ. ನೆಕ್ಸ್ಟ್ ವಿಡಿಯೋ ಇದು. ನಾವು ರೂಮ್ ಟೂರ್ನ ಮಾಡ್ತಿದ್ದೀನಿ. ಫಸ್ಟ್ ನಾವು ಹೋಗಿದ್ದು ರೂಮಿಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ನೆಕ್ಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ ರೆಡಿ ಆಗ್ತಿದ್ವಿ. ನಾವು ಉಳ್ಕೊಂಡಿದ್ದು RM ಗೆಸ್ಟ್ ಹೌಸ್ ಅಂತ. ಇಲ್ಲಿ ಫೋಟೋನು ಹಾಕಿದ್ದೀನಿ, ನಂಬರ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಪ್ಲ್ಯಾನ್ ಹಾಕಿದ್ವಿ ಎಲ್ಲೆಲ್ಲಿಗೆ ಹೋಗಬೇಕು ಅಂತಂದೇಳಿ. ಇದು ನಮ್ಮದು ಎಲ್ಲ ಪ್ಲ್ಯಾನಿಂಗ್ ಚಾರ್ಟ್ ಇದು ಅಲ್ಲೇ ಕೊಟ್ಟಿದ್ದರು ಹೋಟೆಲಲ್ಲೇ. ಅಲ್ಲಿಂದ ನಾವು ಸ್ಕೂಟಿನ ಹೈಯರ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಟ್ವಿ. ನಾವು ಸ್ಕೂಟಿಗೆ ಪರ್ ಡೇಗೆ 600. ಇನ್ನು ಮಿಕ್ಕಿ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು. ಇದು MG ರೋಡ್. ನೀವು ಎಲ್ಲೇ ಸುತ್ತಾಡಿದರೂ ಇದನ್ನು ಮಾತ್ರ ನೋಡ್ತೀರಾ ಪಾಂಡಿಚೇರಿಯಲ್ಲಿ. ಇದು ಮಸ್ಟ್ ವಿಸಿಟ್. ಅದಾದಮೇಲೆ ಫ್ರೆಂಚ್ ಕಾಲೋನಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ತುಂಬ ಅಥೆಂಟಿಕ್ ಆಗಿರೋ ಬಿಲ್ಡಿಂಗ್ಸ್ ಇದೆ. ಫೋಟೋ ಶೂಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಮ ಕಡೆ ಕ್ಯಾಮ್ರಾ ವಗೇರೆ ಇದ್ದರೆ ಫೋಟೋಸ್ ಮಾತ್ರ ತಕ್ಕೋಬೋದು. ಅಲ್ಲಿಂದ ನಿಯರ್ ಬೈಯೇ ರಾಕ್ ಬೀಚಿಗೆ ಹೋದ್ವಿ. ಇದೆಲ್ಲ ಬರೋದು ವೈಟ್ ಟೌನ್ ಅಂತೇಳಿ. ಅಲ್ಲಿ ನೀವು ರೈಲ್ವೆ ಸ್ಟೇಷನಿಗೆ ಹತ್ರನೂ ಆಗುತ್ತೆ. ನಾವು ಅಲ್ಲೇ ಇಳ್ಕೊಂಡು ಬಟ್ ನಾವು ರೂಮ್ ಮಾಡಿದ್ದು ಬೇರೆ ಕಡೆ. ಅಲ್ಲಿಂದ ನಿಮಗೆ ಎಲ್ಲ ಪಾಂಡಿಚೇರಿ ಅಂದರೆ ಏನು ಗೊತ್ತಾ, ಒಂದೇ ರೂಟು ವೈಟ್ ಟೌನು. ವೈಟ್ ಟೌನಲ್ಲೇ ನಿಮ್ಗೆ ಫೇಮಸ್ ಬೀಚಸ್ಸು, ಹೋಟೆಲ್ಸು ಎಲ್ಲ ಇರೋಕ್ಕೆ ಸಿಗೋದು. ಅಲ್ಲಿಂದ ನೀವು ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಆ ಟೈಮಲ್ಲಿ ಹೋಗಿದ್ದಕ್ಕೆ ನಮ್ಗೆ ತುಂಬ ಬಿಸಿಲಿತ್ತು. ಅದಕ್ಕೆ ನಾವು ಅಲ್ಲಿಂದ ಬೇಗ ಹೊರಟ್ಬಿಟ್ವಿ. ನೆಕ್ಸ್ಟ್ ನಾವು ಊಟ ಮಾಡ್ಕೊಳಕ್ಕೆ ಹೋದ್ವಿ. ವೆಜಿಟೇರಿಯನ್ ಮೀಲ್ಸ್ ಮಾತ್ರ ತುಂಬ ಸಖತ್ತಾಗಿತ್ತು. ಮೀಲ್ಸ್ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ನ ಮಾಡ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಪ್ಲ್ಯಾನ್ ಹಾಕಿದ್ದು ಮಂತ್ರಿ ಮಂದಿರಿಗೆ ಹೋಗೋಣ, ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ. ಅದಕ್ಕೆ ಅಲ್ಲಿಂದ ಸ್ಟ್ರೈಟಾಗಿ ಸ್ಕೂಟಿನ ತೆಕ್ಕೊಂಡು ಹೋದ್ವಿ. ಅಲ್ಲಿ ನೀವು ಸ್ಕೂಟಿನ ಪಾರ್ಕ್ ಮಾಡಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಡಿಬೇಕಾಗುತ್ತೆ. ಎಷ್ಟಾದರೆ 1.5 ಕಿಲೋಮೀಟರ್. ಅದೇ ಬೇಬಿ ಇದ್ದರೆ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಮಗೇನಾದರೂ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಆಫೀಸ್ ಕೂಡ ಇದೆ. ನೀವು ಅಲ್ಲೋಗಿ ಎಲ್ಲ ಇನ್ಫಾರ್ಮೇಷನ್ನು ತಗೋಬೋದು. ಅಲ್ಲಿಂದ ನಿಮಗೆ ಸ್ಟ್ರೇಟಾಗಿ ಒಳಗಡೆ ಕಳಿಸ್ತಾರೆ. ಕೈಗೆ ಒಂದು ಬ್ಯಾಂಡ್ ಕೂಡ ಹಾಕ್ತಾರೆ. ಒಂದು ಇದನ್ನು ಕೊಡ್ತಾರೆ, ನೀವು ಒಳಗಡೆ ಹೋಗ್ತಿದ್ದೀರಾ ಅಂತಂದೇಳಿ. ನಡೆಯೋದು ಮಾತ್ರ ತುಂಬ ಆಗಿಬಿಡ್ತು ನಮಗೆ. ಹಂಗೆ ನಡ್ಕೊತ ಎಂಜಾಯ್ ಮಾಡ್ಕೊತ ಹೋದ್ವಿ. ಅಲ್ಲೊಂದು ಮೂಮೆಂಟಲ್ಲಿ ನಮಗೆ ತುಂಬ ಸುಸ್ತಾಗ್ಬಿಡ್ತು. ಬೇಬಿನ ತಗೊಂಡು ನಾವು ಅದನ್ನು ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಿತ್ತು ನಮಗೆ. ಬಟ್ ಹರ್ಷನೂ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ. ಅವನು ಆಡ್ತಿದ್ದ, ನಡ್ಕೊತ ಹೋಗ್ತಿದ್ದ. ಬಟ್ ಅಲ್ಲಿ ಮಾತ್ರ ತುಂಬ ಗಿಡಗಳಿದೆ, ಬಿಸಿಲಿಲ್ಲ, ಏನಿಲ್ಲ. ತುಂಬ ಆರಾಮಾಗಿ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಮಿಡಲ್ ನಿಮಗೆ ಟೀ ಸ್ಟಾಲು, ಊಟ ಮಾಡೋಕ್ಕೆ ಸ್ನ್ಯಾಕ್ಸ್, ಡ್ರಿಂಕ್ಸ್ ಎಲ್ಲನೂ ಸಿಗುತ್ತೆ. ನಾವು ಒಂದು ಸ್ವಲ್ಪ ಟೀ ಅದು ಕುಡ್ಕೊಂಡು ಆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮುಂದ್ಗಡೆ ಹೋದ್ವಿ. ಅಲ್ಲಿಂದ ಹೋಗ್ತಾ ಏನಾಯ್ತು, ಅಲ್ಲಿ ಒಂದು ವೈಲ್ಡ್ ಲೈಫ್ ಗ್ಯಾಲರಿ ಅಂತ ಇತ್ತು. ಅಲ್ಲಿ ಮಾತ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರೆ ಮಿಸ್ಸೇ ಮಾಡಬೇಡಿ. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿರೋ ಬರ್ಡ್ಸು, ಟಾಟಾಯ್ಸು ಎಲ್ಲವೂ ಇದೆ. ತುಂಬ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗೋ ಥರ ಇದೆ. ಅವರು ಒಂದು ಸ್ವಲ್ಪ ನಮ್ಮ ಹರ್ಷ 2 ವರ್ಷದವನಲ್ಲ, ಅವನಿಗೊಂದು ಸ್ವಲ್ಪ ಅರ್ಥ ಆಗುತ್ತೆ ಇದು ಬರ್ಡ್ಸು, ಆ್ಯನಿಮಲ್ಸು ಅಂತೇಳಿ. ಅವ್ನು ಮಾತ್ರ ತುಂಬ ಕ್ಯೂರಿಯಾಸಿಟಿಯಲ್ಲಿ ಎಲ್ಲವನ್ನೂ ನೋಡ್ತಿದ್ದ, ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದ. ಅದಕ್ಕೆ 30 ರುಪೀಸು ವರ್ತ್ ಅಂತ ಅನ್ನಿಸ್ತು. ಪರ್ ಪರ್ಸನ್ 30 ರುಪೀಸು. ಬೇಬಿಗೇನು ನಾವು ಕೊಡಲಿಲ್ಲ, ನಮ್ಮದು ಮಾತ್ರ 30 ತಗೊಂಡ್ರು ಅವರು. ಅಲ್ಲಿ ಆಟ ನೋಡಿದರೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಮಾಡಿದರು ಅಂದರೆ. ಅಪ್ಪ ಮಗ ಸ್ವಲ್ಪ ಫೋಟೋಸು ತೆಕ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಹಾಫ್ ಆ್ಯನ್ ಅವರ್ ನಡಿಬೇಕಾಗುತ್ತೆ. ಅಲ್ಲಿ ನಾವು ಹೋಗಿ ನೋಡಿದ್ದು ಮಂತ್ರಿ ಮಂದಿರ. ಅದು ತುಂಬ ದೂರಿದೆ. ಆ್ಯಕ್ಚುಲಿ ದೂರಿಂದನೇ ಫೋಟೋ ತಕ್ಕೊಳಕ್ಕೆ ನಿಮ್ಗೆ ಅಲೋ ಮಾಡ್ತಾರೆ, ಒಳಗಡೆ ಮಾತ್ರ ಬಿಡೋದಿಲ್ಲ. ದೂರಿಂದನೇ ತಗೊಂಡು ನೀವು ರಿಟರ್ನ್ ಬರಬೇಕಾಗುತ್ತೆ. ಅಲ್ಲಿ ಮೆಡಿಟೇಷನು, ಯೋಗ ವಗೇರೆ ಅದನ್ನೆಲ್ಲ ಮಾಡ್ತಿರ್ತಾರೆ. ನಾವು ಅಲ್ಲಿಂದ ಸ್ಟ್ರೈಟಾಗಿ ರಿಟರ್ನ್ ಬಂದುಬಿಟ್ವಿ. ಇದು 1 ಡೇ ಫುಲ್ ಪ್ಲ್ಯಾನು. ನಾವು ಎಲ್ಲೆಲ್ಲಿಗೆ ಹೋದ್ವಿ ಅಂತ 3 ಪ್ಲೇಸ್ನ ಆಲ್ಮೋಸ್ಟು ವಿಸಿಟ್ ಮಾಡಿದ್ವಿ. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಸ್ಟ್ರೈಟಾಗಿ ಊಟ ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋದ್ವಿ. ಮತ್ತೆ ನಾಳೆ ಸಿಗೋಣ. ಬಾಯ್.